ಸುರಾಮ್ ಅಂತ. ನಿಮ್ಮ ಹೆಸರು? ನಂಜೇಗೌಡ ಅಂತ. ನಂಜೇಗೌಡ, ನಮಸ್ತೆ. ಇವತ್ತು ಇವತ್ತು ರೈತರಾಗಿದ್ದೀರಾ ಸರ್? ಯಾವ ಊರು ಬರುತ್ತೆ ಇದು? ದೊಡ್ಡಬಳ್ಳಾಪುರ ತಾಲೂಕು ಜಿಂಕೆ ಬಚ್ಚಲ್ಲಿ. ದೊಡ್ಡಬಳ್ಳಾಪುರ ತಾಲೂಕು ಆಕ್ಚುಲಿ ಫುಲ್. ವೆರಿ ಗುಡ್ ಸರ್. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ? ನಾವು ಸುಮಾರು ಮಾಡ್ತಾ ಇದ್ದೀವಿ, 15 ಇಯರ್ಸ್ ಈಗ. 15 ವರ್ಷದಿಂದ ಬೆಳೀತಾ ಇದ್ದೀರಾ ಸರ್. ಏನೇನು ಬೆಳೀತೀರಾ ಈ ಕಡೆ ಭಾಗದ ರೈತರು? ನಾವು ಆಲೂಗಡ್ಡೆ, ಮಾಮೂಲಿ ಟೊಮೊಟೊ, ಹೂಕೋಸು, ಎಲೆಕೋಸು, ಹುಳ್ಳಿಕಾಯಿ, ಈ ಥರ ಎಲ್ಲ ಚಿಲ್ಲರೆ ಬೆಳೆ, ಎಲ್ಲ ತರಕಾರಿ ಏನಿದೆ ಎಲ್ಲ ಬೆಳಿತೀವಿ. ಎಲ್ಲಾ ತರಕಾರಿನೂ ಬೆಳೀತಾ ಇದ್ದೀರಾ? ಹೂವಾನು ಬೆಳೀತೀರಾ? ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ಸರ್, ನೀವು ಇದು ಬೀಜೋಪಚಾರ ಮಾಡಾದ್ಮೇಲೆ ನಮ್ಮ ಹುಡುಗ ಕಿರಣ್ ಅನ್ನೋರು ನೀವು ಅಂದ್ಬಿಟ್ಟು ಇನ್ಫಿನಿಟ್ ಕಂಪ್ನಿಲಿ ಬೆಸ್ಟ್ ಪ್ರಾಡಕ್ಟ್ ಇದೆ ಅಂತ ಕೊಟ್ಟಾಗ ನಿಮ್ಗೆ ಹೊಡಿಯೋದಕ್ಕೆ ಸ್ವಲ್ಪ ನಂಬಿಕೆ ಇರಲಿಲ್ಲ. ಕಾರಣ ಇದು ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ನಿಮ್ಮಂತ 100 ಜನ ಬಂದು ಹೇಳೋಗಿದ್ದಾರೆ ನಮಗೆ ಬರುತ್ತೆ ಅಂತ. ಹೋದ ವರ್ಷ ತುಂಬಾ ಹಾಳಾಗೋಗಿತ್ತು, ಏನಾದ್ರು ಹೋದ್ರೆ ನೀನ್ ಕಟ್ಕೊಡ್ತೀಯಾ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ವಿ, ತುಂಬಾ ಬೈದಲ್ಲೇ ತಗೊಂಡಿದ್ರಿ ಸರ್. ಅದನ್ನ ಹಾಕೊಂಡು ಸ್ಪ್ರೇ ಮಾಡಾದ್ಮೇಲೆ ಸರ್, ಇವಾಗ ನಾನು ಹೇಳೋದು ಬೇಡ, ನಮ್ ಗಿಡಗಳು ನಿಮ್ ಜೊತೆ ಮಾತಾಡ್ತಾ ಇದೆ. ಯಾಕೆ ಅಂತಂದ್ರೆ ಪೊಟ್ಯಾಟೊ, ಆಲೂಗಡ್ಡೆ ತುಂಬಾ ಜನಗಳಿಗೆ ಗೊತ್ತು ಅಂಗಮಾರಿ ರೋಗ ಬರುತ್ತೆ. ತುಂಬಾ ಡೇಂಜರ್ ರೋಗ ಅಂದ್ರೆ ಅಂಗಮಾರಿ ರೋಗ. ಯಾಕಂತ ಅಂಗಮಾರಿ ಬಂತು ಅಂದ್ರೆ ಎಕ್ದಮ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಸರ್. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಸರ್, ನೀವೊಬ್ಬ ರೈತನಾಗಿ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಹೇಳ್ಬೋದಾ? ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಪರವಾಗಿಲ್ಲ, ನಮ್ಗೆ ಪರವಾಗಿಲ್ಲ ಅಂತ ಪರವಾಗಿಲ್ಲ ಅನಿಸ್ತಿದೆ. ಹೆಂಗೆ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ? ನಿಮ್ ಪ್ರಾಡಕ್ಟು ಮುಂಚೆ ನಾವು ಬೀಜೋಪಚಾರ ಮಾಡಿ ಎಲ್ಲ ಉಟ್ವಳಿ ಮ್ಯಾಕ್ ಮೊಳಕೆ ಹೊಡೆದ ಮ್ಯಾಕ ಚೆನ್ನಾಗಿ ಬಂದಿತ್ತು ಮೊಳಕೆ. ಆಮೇಲೆ ನಿಮ್ಮ ಔಷಧಿ ಯುಮಿಕ್ಕು ಇದು ಯಾವ್ದೋ ಕೊಟ್ಟಿರೋ ಗೋಲ್ಡ್, ಯುಮಿಕ್ಕು ಗೋಲ್ಡ್ ಗೊತ್ತು, ಕಿಸಾ 100 ನ ಸ್ಪ್ರೇ ಮಾಡಾದ್ಮೇಲೆ ಚೆನ್ನಾಗಿ ಗಿಡ ಡೆವಲಪ್ ಚೆನ್ನಾಗಿ ಡೆವಲಪ್ ಆಗಿದೆ. ಒಂದು ಒಳ್ಳೆ ಗ್ರೋತ್ ಅಲ್ಲೂ ಕೂಡ ಬೆಳವಣಿಗೆ ಆಗ್ತಾ ಇದೆ. ಇನ್ನೇನು ಹೂವು ಬರ್ತಾ ಇದೆ ಸರ್. ಇವಾಗ ಎಷ್ಟು ತಿಂಗಳಾಗಿದೆ ಇದಕ್ಕೆ? ಈಗ 1 ಮಂತ್ 4 ಡೇಸ್ ಸರ್. 1 ತಿಂಗಳು 4 ದಿನದಲ್ಲಿ ಡಿಫ್ರೆನ್ಸ್ ಗೊತ್ತಾಗಿದೆ. ಸ್ಪ್ರೇ ಮಾಡಿ 5 ದಿನಕ್ಕೆ ನಿಮ್ಗೆ ಗೊತ್ತಾಯ್ತು ವ್ಯತ್ಯಾಸ ಹೆಂಗಿದೆ ಅಂತ ಅಂದ್ಬಿಟ್ಟು. ಕರೆಕ್ಟ್ ಅಲ್ಲ ಸರ್? ಹೋದ ವರ್ಷ ನಿಮ್ ಗಿಡಗಳು ಇಂಥ ಸಿಚುವೇಶನ್ ಏನಾಗಿತ್ತು? ಇಷ್ಟು ಬೆಳವಣಿಗೆ ಇರಲಿಲ್ಲ ಮೊದಲು. ಆಮೇಲೆ 1.5 ತಿಂಗಳ ಗಂಟ ಸುಮಾರು ಇತ್ತು. ಹೋದ ವರ್ಷ ಸ್ವಲ್ಪ ಊಜಿ ರೋಗ ಸಿಕ್ಕಾಪಟ್ಟೆ ಆಗಿತ್ತು. ಊಜಿ ರೋಗ, ಆಮೇಲೆ ಊಜಿ ಇಳುವರಿನೂ ಕಮ್ಮಿ ಇತ್ತು. ಎಕ್ಸಾಂಪಲ್ ಈ ತರ ಒಂದು ಬೆಳವಣಿಗೆನೂ ಕೂಡ ಗಿಡಗಳಲ್ಲಿ ಕಾಣಿಸ್ತಾ ಇರಲಿಲ್ಲ, ಇರಲಿಲ್ಲ. ಎಕ್ಸಾಕ್ಟ್ಲಿ ಸರ್. ಸರ್, ರಾಸಾಯನಿಕಕ್ಕೂ ಇದಕ್ಕೂ ಎಷ್ಟು ಖರ್ಚು ಮಾಡಿದ್ದೀರಾ ಸರ್? ಸರ್, ರಾಸಾಯನಿಕ ತುಂಬಾ ವೆಚ್ಚ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ ಸರ್. ತುಂಬಾ ಜನ ಹೇಳ್ತಾರೆ ನಿಮ್ ಕಂಪ್ನಿ ವೆಚ್ಚ ಆಗುತ್ತೆ ಅಂತ ಅಂದ್ಬಿಟ್ಟು, ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತ. ಸರ್ ಹೇಳಿ, ಇವತ್ತಿನವರೆಗೂ ಖರ್ಚು ಮಾಡಿರೋದು ನೀವು ಮಹಾ ಅಂತಂದ್ರೆ ಎಷ್ಟು ಸರ್? ರಾಸಾಯನಿಕ ಅಂದ್ರೆ ನಿಮ್ದಂದ್ರೆ ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಮತ್ತೆ ಮಾಡಂಗಿಲ್ಲ. ವೆರಿ ಗುಡ್ ಅಂದ್ರೆ 2 ಸರಿ. ಹೌದು, ಒಂದ್ಸರಿ ಸ್ಪ್ರೇ, ಒಂದ್ಸರಿ ಡ್ರಿಪ್ ಅಲ್ಲಿ ಬಿಟ್ಕೊಂಡೆ ಸರ್. ರಾಸಾಯನಿಕ ಹಂಗಲ್ಲ, ನಾವು ನೋಡ್ಕೊಂಡು ವಾರಕ್ಕೆ 1 ಬಾರಿ ಆದ್ರೂ ಆಗ್ಬೋದು, 2 ಬಾರಿ ಆಗ್ಬೋದು, ಮಾಡ್ತಾನೆ ಇರಬೇಕು. ಎಕ್ಸಾಕ್ಟ್ಲಿ. ಅದೊಂಥರ ಮಾಮೂಲಿ ಇಂಗ್ಲಿಷ್ ಮೆಡಿಸಿನ್ ತರ, ನಮ್ಗೆ ನೋವು ಬಂದಂಗೆಲ್ಲ ತಿಂತಾನೆ ಇರಬೇಕು. ಸರ್ ನೋಡಿ, ಒಬ್ಬ ರೈತ 5 ಸಲ 6 ಸಲ ಸ್ಪ್ರೇ ಮಾಡೋದ್ರಿಂದ ಅವನು ಸ್ಪ್ರೇ ದುಡ್ಡು ವೇಸ್ಟ್ ಆಯ್ತು, ಒಬ್ಬ ಕೂಲಿ ದುಡ್ಡು ವೇಸ್ಟ್ ಆಯ್ತು, ನೀರು ವೇಸ್ಟ್ ಆಯ್ತು, ಕೆಮಿಕಲ್ ಜಾಸ್ತಿ ಬೀಳ್ತದ್ರಿಂದ ಭೂಮಿ ಹಾಳಾಗ್ತಾ ಇದೆ, ಜೊತೆಗೆ ಜಾಸ್ತಿ ಕೆಮಿಕಲೈಸ್ಗೂ ಕೂಡ ದುಡ್ಡು ಆಗ್ತಾ ಇದಾರೆ. ಇವತ್ತು ಇನ್ಫಿನಿಟ್ ಕಂಪ್ನಿಲಿ ಕಿಸಾನ್ ಯುಮಿಕ್ ನ ಆಲ್ರೆಡಿ ಹೊಡೆದಿ ಖಾಲಿ ಮಾಡಿದ್ದೀರಾ, ಅದಿಲ್ಲ ಸ್ಟಾಕು, ಇಲ್ಲಾಂದ್ರೆ ತೋರಿಸ್ತಿದ್ವಿ. ಕಿಸಾನ್ ಗೋಲ್ಡ್, ಕಿಸಾನ್ 100 ಮತ್ತೆ ಯುಮಿಕ್ ಅಲ್ಲೇ ಒಂದು ಬೆಟರ್ ಸೂಪರ್ ಇವತ್ತು ರಿಸಲ್ಟ್ ತಗೊಂಡಿದ್ದೀರಾ. ಕರೆಕ್ಟ್ ಅಲ್ಲ ಸರ್? ಸರ್, ರೈತರುಗಳಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಪರವಾಗಿಲ್ಲ, ಇದನ್ನ ಮಾಡ್ಬೋದು. ಒಂದ್ಸರಿ ಮಾಡಿ ನೋಡ್ಬೇಕು ರಿಸಲ್ಟ್ ಗೊತ್ತಾಗಬೇಕು ಅಂದ್ರೆ. ಎಕ್ಸಾಕ್ಟ್ಲಿ ಸರ್. ಇವಾಗ ಒಂದು 3-4 ಎಕರೆ ನಾವು ಬೆಳೆತೀವಿ, 1 ಎಕರೆಗಾದ್ರೂ ಇದು ಮಾಡಿ ಟ್ರಯಲ್ ನೋಡ್ಬೇಕು, ಆಗ್ಲೇ ಗೊತ್ತಾಗೋದು. ಆಗ್ಲೇ ಅನ್ಸುತ್ತೆ ಸರ್. ಇವಾಗ ನಿಮ್ಗೆ ಅನಿಸ್ತಾ ಇದೆ? ಪರವಾಗಿಲ್ಲ, ಅನಿಸ್ತಾ ಇದೆ. ಸೂಪರ್ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಥವಾ ಇದು ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಅಲ್ಲ, ಇದು ನಿಮ್ ಓಪನ್ ಮುಂದೆ ರಿಸಲ್ಟ್ ಇದೆ. ಎಸ್ ಅಲ್ಲ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ನಾನು ನಿಮ್ಗೆ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸಕ್ಕ ಜನಗಳಿಗೆ ಈ ಪ್ರಾಡಕ್ಟ್ ನ ಕೊಟ್ಟಾಗ ಅಥವಾ ಅವ್ರು ಹೇಳ್ತಾರೆ ಸರ್ ಇದಾಗುತ್ತೋ ಹೋಗುತ್ತೋ ಅಂತ. ಸರ್, ಒಂದು ಟೈಮ್ ತಗೊಂಡು ಹೊಡೆದಾಗ್ಲೇ ಇದು ರಿಯಲ್ ತಾಕತ್ತೇನು ಅಂತ ಗೊತ್ತಾಗುತ್ತೆ. ಇವತ್ತು ಕೆಮಿಕಲೈಸ್ ನ ನೀವು 4 ಸಲ 5 ಸಲ 6 ಸಲ ಸ್ಪ್ರೇ ಮಾಡೋ ಬದಲು ಸರ್ ಇದು 2 ಸಲ 3 ಸಲ ಸ್ಪ್ರೇ ಮಾಡಿ, ಅದಕ್ಕಿಂತ ಅರ್ಧ ಭಾಗ ಕಮ್ಮಿ ಆಗುತ್ತೆ. ಜೊತೆಗೆ ನಿಮ್ ಟೆನ್ಷನ್ ಕಮ್ಮಿ ಆಗುತ್ತೆ. ಕೆಮಿಕಲ್ ಜಾಸ್ತಿ ಹಾಕೋದ್ರಿಂದ ನಿಮ್ಗೂ ನಿಮ್ಮ ದೇಹಕ್ಕೂ ಕೂಡ ತುಂಬಾ ತೊಂದರೆ, ಮತ್ತೆ ಫಲಕ್ಕೂ ತುಂಬಾ ತೊಂದರೆ, ಅದು ತಿನ್ನೋನ್ಗೂ ತುಂಬಾ ತೊಂದರೆ. ಸರ್, ಈ ತರ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇವತ್ತು ನಮ್ಮ ಇನ್ಫಿನಿಟ್ ಕಂಪ್ನಿಲಿ ಈ ತರ ಸೂಪರ್ ಪೀಪಲ್ ಇವತ್ತು ನಮ್ಮ ಜೊತೆ ಕಿರಣ್ ಅಂತ ಬೆಸ್ಟ್ ಎಕ್ಸಿಕ್ಯೂಟಿವ್ ಆಗಿ ಇವತ್ತು ಈ ಕಡೆ ವರ್ಕ್ ಮಾಡ್ತಾ ಇದ್ದಾರೆ. ತುಂಬಾ ಜನಗಳಿಗೆ ರೆಫರೆನ್ಸ್ ನ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ಮಾತು ಹೇಳ್ತೀನಿ, ಆ ಪ್ರಾಡಕ್ಟ್ ನ ತಗೊಂಡು ಯೂಸ್ ಮಾಡಿದಾಗ್ಲೇ ಈ ಪ್ರಾಡಕ್ಟ್ ಅಲ್ಲಿ ಏನ್ ದಮ್ಮಿದೆ ಅಂತ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಈ ಕಂಪನಿ ಇನ್ಫಿನಿಟ್ ಅನ್ನೋದು ಇವತ್ತು ಜನಗಳಲ್ಲಿ ಮನೆ ಮಾತಾಗ್ತಾ ಇದೆ. ಕಾರಣ ಈ ಕಂಪನಿಲಿರೋ ಮೇಜರ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಅಲ್ಲಿ ದಮ್ಮಿರೋದಕ್ಕೋಸ್ಕರನೇ ಇವತ್ತು ಪ್ರೊಡಕ್ಟಿವಿಟಿ ಮತ್ತೆ ಕಂಪ್ನಿನೂ ಆ ತರ ಗ್ರೋತ್ ಆಗ್ತಾ ಇದೆ. ನಮ್ಮ ತರ ಸಾಕಷ್ಟು ಜನ ಡೀಲರ್ಶಿಪ್ ಡಿಸ್ಟ್ರಿಬ್ಯೂಟರ್ಸ್ ನಿಮ್ಮ ಹತ್ರ ಬಂದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಅಂತಂದ್ರೆ ಚಿನ್ನನ ಮನೆ ಮುಂದೆ ಬಂದು ಮಾರಿದ್ರೆ ಯಾರು ತಗೊಳ್ಳಲ್ಲ, ಅದೇ ರೋಡ್ ಮಾಡಿದ್ರೆ ಮನೆ ಮುಂದೆ ತಗೋತೀರಾ.
ಇವತ್ತು ಒಂದ್ ಜಮಾನದಲ್ಲಿ ಚಿನ್ನ ಮನೆ ಮುಂದೆ ಮಾರ್ತಾ ಇದ್ರು, ಬಟ್ ಇವತ್ತು ಮಾರ್ತಿಲ್ಲ. ಕಾರಣ ಯಾಕೆ ಅಂತಂದ್ರೆ ಇವತ್ತು ಈ ತರ ಕ್ವಾಲಿಟಿ ವೈಸ್ ಕೊಡ್ತಾ ಇಲ್ಲ. ಇವತ್ತು ಈ ತರ ಕ್ವಾಲಿಟಿ ವೈಸ್ ಕಿಸಾನ್ ಅನ್ನೋ ಪ್ರಾಡಕ್ಟ್, ಕಿಸಾನ್ ಅನ್ನೋ ಬ್ರ್ಯಾಂಡ್ ತುಂಬಾ ಮನೆ ಮಾತಾಗ್ತಿದೆ. ಒಂದ್ಸಲ ತಗೊಂಡು ಯೂಸ್ ಮಾಡಿ, 100% ಒಂದು ಒಳ್ಳೆ ಇಳುವರಿ ಬರುತ್ತೆ. ಥ್ಯಾಂಕ್ ಯು, ವಿಶ್ ಯು ಗುಡ್ ಲಕ್ ಸರ್.